ನಾನು ಫಸ್ಟಿಂದ ತೋರಿಸ್ತೀನಿ ಹೆಂಗ್ ಬರ್ತಾ ಇದೆ ಇದು ಅಂತೇಳಿ. ಇಲ್ಲಿ ನಾನು ಚಿತ್ಕಳೆ ಕಾரைக்கல் ಅಂತ ಟೈಪ್ ಮಾಡಿದರೆ ಚಿತ್ಕಳೆ ಕಾரைக்கல் ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ಇದು ಬರುತ್ತೆ. ಹಿಂಗೆ ಇಲ್ಲಿ ಸರ್ಚ್ ಮಾಡಿದಾಗ ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ ಕೆಳಗೆ ಇಲ್ಲಿ ನನ್ನ ಹೆಸರಲ್ಲಿ ಚಿತ್ಕಳೆ ಕಾரைக்கಲ್ಲಲ್ಲಿ ಇದು ಯಾವುದೋ ಬೇರೆ ಬೇರೆ ಇದು ಬರ್ತಾ ಇದೆ. ನಂದು ಯೂಟ್ಯೂಬ್ ಚಾನಲ್ ಇರೋದು ಚಿತ್ಕಳೆ ಕಾரைக்கல் ಅಂತ. ಇದು ನನ್ನ ವೀಡಿಯೋಸಲ್ಲಿ ಯಾವುದೂ ಇಲ್ಲ ಆ ಥರದ್ದು. ನನ್ನ ವಿಡಿಯೋ ಲಿಸ್ಟಲ್ಲಿ ಯಾವುದೂ ಇಲ್ಲ ಆ ಥರದ್ದು, ಯಾವುದೂ ಇಲ್ಲ. ನಂದು ಯಾವುದು ಚಾನಲ್ ಚೆಕ್ ಮಾಡಿದ್ರೆ ನಾನು ಮುಸ್ಲಿಂ ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡೇ ಇಲ್ಲ. ಇದು ಆ್ಯಕ್ಚುಯಲ್ ಒರಿಜಿನಲ್ ನಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸು. ಅದು ಓನ್ಲಿ ಇಂಟೆನ್ಷನ್ ನಾನು ಅಪ್ಲೋಡ್ ಮಾಡ್ತಾ ಇರೋ ಕಾರಣ ಏನು ಅಂದರೆ, ಇವ್ರು ಏನು ಮಾಡ್ತಿದ್ದಾರೆ ಅದನ್ನು ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ವೀಡಿಯೋಸ್ ಮಾಡಿರೋದು. ಲಾಸ್ಟ್ 1 ವೀಕಲ್ಲಿ ಮಾತ್ರ ನನ್ನ ಹೆಸರಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಯಾಕಂದರೆ ಇವರು ಟಾರ್ಗೆಟ್ ಮಾಡೋದೇನು, ಆ ಹುಚ್ಚೇಗೌಡನ ಟೀಮ್ ಅವ್ರು ಮಾಡ್ತಾ ಇದ್ದಾರೋ. ಯಾಕಂದರೆ ಅವ್ನು ಡ್ರಾಮಾ ಕಂಪ್ನಿ ಇದೆ ಅಲ್ಲಿ, ಈ ರನ್ಸ್ ಎ ಡ್ರಾಮಾ ಕಂಪ್ನಿ. ಆ್ಯಂಡ್ ಅದರಲ್ಲಿ ಎಲ್ಲ ಭಾಷೆ ಮಾತಾಡೋರು, ಎಲ್ಲ ರಿಲಿಜನ್ನವರು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಎಲ್ಲ ರಿಲಿಜನ್ನವರು ಇದ್ದಾರೆ. ಅವ್ನು ಕುತ್ಕೊಂಡು ಮಾಡ್ತಿದ್ದ. ಯಾಕಂದರೆ ಅವ್ನು ಊರು ತುಂಬ ಬರೀ ಇದೇ ಮಾಡಿಕೊಂಡೇ ಓಡಾಡೋದು. ಅವ್ನ ಟೀಮ್ ಮೆಂಬರ್ಸ್ ಎಲ್ಲ ಊರು ತುಂಬ ಇದೇ ಡ್ರಾಮಾ ಮಾಡಿಕೊಂಡೇ ಓಡಾಡ್ತಿರ್ತಾರೆ. ಇಂಡೈರೆಕ್ಟಾಗಿ ಮಾತಾಡೋದು, ಈ ಥರ ಎಲ್ಲ ಮಾಡೋದು. ನಿನ್ನೆ ನಾನು BTM ಲೇಔಟಲ್ಲಿ ಪಾರ್ಕಲ್ಲಿ ಇನ್ಸಿಡೆಂಟ್ ನಡೆದಿರೋದನ್ನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಇದು ನಿನ್ನೆ ಬಂದಿರೋದು. ಇದು ಮುಸ್ಲಿಮ್ಸ್ದು ಏನೋ ಬರ್ತಾ ಇದೆ ನನ್ನ ಹೆಸರಲ್ಲಿ. ಇದು ಮುಸ್ಲಿಮ್ಸ್ದೇನೋ ಬರ್ತಾ ಇದೆ. ಇದು ಅವರು ಹುಚ್ಚೇಗೌಡನ ಟೀಮ್ ಅವ್ರು ಮಾಡ್ತಿದ್ದಾರೋ ಅಥವಾ ಈ ಮುಸ್ಲಿಮ್ಸು ಪರ್ಪಸ್ಫುಲಿಯಾಗಿ ಹಿಂದೂಸ್ನ ಟಾರ್ಗೆಟ್ ಮಾಡಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ನನ್ನ ಇದು ವಿಡಿಯೋ ಕೆಳಗೆ ಇದು ಬರ್ತಾ ಇದೆ, ಮುಸ್ಲಿಂ ಹೆಸರು. ಅವ್ರದ್ದು ಬರೀ ಇದೇ ಕೆಲಸನೇ, ಹಿಂದೂಸ್ನ ಟಾರ್ಗೆಟ್ ಮಾಡೋದು, ಅವ್ರ ಹೆಸರು ಹಾಳು ಮಾಡೋದು, ಕೆಟ್ಟದಾಗಿ ವೀಡಿಯೋಸ್ ಮಾಡೋದು, ಹೊಲ್ಸು ವೀಡಿಯೋಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡೋದು, ಇದೇ ಮಾಡ್ತಿರ್ತಾರೆ. ಇದು ಜನಗಳಿಗೆ ಗೊತ್ತಾಗಬೇಕು ಅಂತ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನಾನು ಇವಾಗ ರೀಸೆಂಟಾಗಿ 1 ವೀಕಿಂದ ಮಾಡ್ತಾ ಇರೋದು ಅದೇ ಕೆಲಸನೇ. ಇಷ್ಟರವರೆಗೂ ನನಗೆ ಯಾವ ಚಾನಲು ಇಟ್ಕೊಂಡಿರಲಿಲ್ಲ. ಈಗ ವೀಡಿಯೋಸ್ ಮಾಡ್ತಿರೋದು ಏನಕ್ಕೆ ಅಂದರೆ, ಇವ್ರು ಮಾಡ್ತಿರೋ ಬಣ್ಣ ಬಯಲಿಗೆ ಬರಲಿ ಅಂತ. ಹೆಂಗೆ ಇನ್ನೊಬ್ರ ಹೆಸರು ಹಾಳು ಮಾಡ್ತಿದ್ದಾರೆ ಇವರು, ಊರು ತುಂಬ ಇದೇ ಹೊಲ್ಸು ಬಿಸ್ನೆಸ್ ಮಾಡಿಕೊಂಡು. ಹೆಂಗಾದ್ರೂ ಉದ್ದೇಶಪೂರ್ವಕವಾಗಿ ಒಂದು ಹೆಣ್ಣಿನ ಹೆಸರು ಹಾಳು ಮಾಡಿ ಆಕಿನ ದಂಧೆಗಿಳಿಸ್ಬೇಕು ಅನ್ನೋದೇ ಇವ್ರ ಉದ್ದೇಶ. ಅದು ಜನಗಳಿಗೆ ಗೊತ್ತಾಗಲಿ ಅಂತ ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇರೋದು, ಸರ್ಕ್ಯುಲೇಟ್ ಆಗಲಿ ಅಂತ. ಅಟ್ಲೀಸ್ಟ್ ಹಿಂಗಾದರೂ ಜನಗಳಿಗೆ ಗೊತ್ತಾಗಲಿ. ಯಾಕಂದರೆ ಕಂಪ್ಲೇಂಟ್ ಮಾಡಿದರೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕೋ ಗೊತ್ತಿಲ್ಲ. ಯೂಟ್ಯೂಬರ್ಗೆ ಮಾಡಿದರೆ ಅವರು ಆ್ಯಕ್ಷನ್ ತೊಗೊತಾರೋ ಇಲ್ಲ ಗೊತ್ತಿಲ್ಲ, ಅಥಾರಿಟೀಸ್ ಕೂಡ ತೊಗೊಳಲ್ಲ. ಸೊ ಸರ್ಕ್ಯುಲೇಟ್ ಮಾಡೋದ್ರಿಂದ ಓನ್ಲಿ ಆಪ್ಷನ್ ಜನಗಳಿಗೆ ಗೊತ್ತಾಗೋಕ್ಕೆ.